ಕೊಳ್ಳಿದೆವ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಸೊ ಇಂಟ್ರೋ ನೋಡೋರಲ್ಲ ಯಾರು ಹೆದರ್ಕೋಬೇಡಿ, ಎಲ್ರಿಗೂ ಗೊತ್ತಾಗಿರುತ್ತೆ ಯಾವ ಮೂವಿನ ರಿವ್ಯೂ ಮಾಡಕ್ಕೆ ನಾನು ಇವತ್ತು ಬಂದಿದ್ದೀನಿ ಅಂತ. ರಕ್ಕಸ ಪುರದೊಳ್ ಹೆಸರೇ ಹೇಳುತ್ತೆ. ರಕ್ಕಸ ಅಂದ್ರೆ ರಕ್ತ, ಪುರ ಅಂತ ಅಂದ್ರೆ ಊರು, ದೊಳ್ ಅಂದ್ರೆ ದಲ್ಲಿ. ರಕ್ಕಸ ಅಂದ್ರೆ ರಕ್ತಭರಿತವಾದ ಒಂದು ಪ್ರದೇಶದಲ್ಲಿ ನಡೆದಂತ ಒಂದು ಘಟನೆ. ಏನಿರ್ಬೋದು ಹಾಗಾದ್ರೆ ಈ ಮೂವಿ ಬಗ್ಗೆ? ರಾಜ್ಬಿ ಶೆಟ್ಟಿ ಅವ್ರ ಆಕ್ಟಿಂಗು ಸೂಪರ್ ಆಗಿ ನಡೀತಿದೆ. ಈಗ ಕತೆ ಬಗ್ಗೆ ಬಿಟ್ಬೋಣ. ಸೊ ಒಂದು ಮೂವಿ ಅಂದ್ರೆ ಹೇಗಿರ್ಬೇಕು, ನಮ್ಮನ್ನ ಎಂಗೇಜ್ ಮಾಡೋ ತರ ಆಗಿರ್ಬೇಕು. ಅದು ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಆಗಿರ್ಬೋದು ಅಥವಾ ಸೆಕೆಂಡ್ ಹಾಫ್ ಆಗಿರ್ಬೋದು, ಎಲ್ಲೂ ಕೂಡ ಬೋರ್ ಹೊಡಿಸ್ಬಾರ್ದು. ನೆಕ್ಸ್ಟ್ ಏನಾಗುತ್ತೆ ಅದು ಎಮೋಷನಲ್ ಸೀನ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಲವ್ ಸೀನ್ಸ್ ಆಗಿರ್ಬೋದು, ಅಥವಾ ಇತ್ಯಾದಿ ಯಾವುದೇ ಜಾನರ್ ಮೂವಿದ್ ಆಗಿರ್ಬೋದು, ಎಲ್ಲೂ ಕೂಡ ನಿಮಗೆ ಬೋರ್ ಮಾಡಬಾರ್ದು. ಒಂದೇ ಒಂದು ಪ್ಲಸ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಈ ಮೂವಿಲಿ ಆ ಒಂದು ಬೋರಿಂಗ್ ಇರಲ್ಲ ನಿಮ್ಗೆ. ಎಲ್ಲಾ ಕಡೆನೂ ಕೂಡ ಪ್ರತಿ ಸೆಗ್ಮೆಂಟ್ ಅಲ್ಲೂ ಕೂಡ ಮೂವಿನ ಮಲ್ಟಿಪಲ್ ಟೈಮ್ ಡಿವೈಡ್ ಮಾಡ್ಕೊಂಡು ಹೋದ್ರು ಕೂಡ ನಿಮ್ಗೆಲ್ಲೂ ಕೂಡ ಈ ಮೂವಿ ಬೋರ್ ಆಗ್ತಿದೆ, ಅಯ್ಯೋ ಇದು ಯಾಕೆ ಇದು ಎದೋ ಬಿಡಪ್ಪ ಗುರು, ಈ ತರ ಮೂವಿ ಈ ತರ ಯಾವುದೇ ರೀತಿ ಭಾವನೆಗಳು ಕೂಡ ನಿಮಗೆ ಬರೋದಿಲ್ಲ. ಸೊ ಹಾಗಾದ್ರೆ ಮೂವಿ ಬಗ್ಗೆ ಏನು ಕತೆ ಸ್ಟೋರಿ ಇದೆಲ್ಲ ಹೇಳಲ್ಲ. ಸೊ ಮೇನ್ ಸೀನ್ಸ್ ಹೇಳ್ತೀನಿ. ಏನು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನು ಸತ್ತ ಮೇಲೆ ದೆವ್ವ ಆಗ್ತಾನೆ, ಕೊಳ್ಳಿ ದೆವ್ವಗಳಿದೆ, ಕೊಳ್ಳಿ ದೆವ್ವ ಬರುತ್ತೆ ಮನೆಗೆ, ಈ ಥರದ್ದು ತುಂಬ ಮೂಢನಂಬಿಕೆಗಳು ಎಲ್ಲರ ಹತ್ರನೂ ಇದೆ. ಈಗಲೂ ಕೂಡ ಕೊಳ್ಳೇಗಾಲದಲ್ಲಿ ಆಗಿರ್ಬೋದು, ಕೊಳ್ಳೇಗಾಲದಲ್ಲೇ ಚಾಮರಾಜಪೇಟೆ, ಎಲ್ಲ ಕಡೆ ಎಲ್ಲ ಜಾಗದಲ್ಲಿ, ಮೈಸೂರು ಅಕ್ಕಪಕ್ಕ ಎಲ್ಲ ಜಾಗದಲ್ಲೂ ಕೂಡ ಈ ಥರದ್ದು, ಮೈಸೂರು ಮಾತ್ರ ಅಂತ ನಾನು ಹೇಳಲ್ಲ, ತುಂಬ ಜಾಗದಲ್ಲಿ ಕೊಳ್ಳಿ ದೆವ್ವ ಅಂತ ಈಗಲೂ ಕೂಡ ಜನ ನಂಬ್ತಾರೆ. ಆ ಕೊಳ್ಳಿ ದೆವ್ವ ನಿಜವಾಗ್ಲೂ ಇದೆಯೋ ಇಲ್ವೋ ಅಂತ ಇದುವರೆಗೂ ಯಾರು ಕೂಡ ನೋಡಿಲ್ಲ, ಬಟ್ ಇನ್ನೂ ಕೂಡ ಜನಕ್ಕೆ ಆ ನಂಬಿಕೆ ಇದೆ. ಅದೆಲ್ಲ ಮೂಢನಂಬಿಕೆ. ಅದು ಆ ಪೋರ್ಷನ್ ಸೆಗ್ಮೆಂಟ್ನ ಇದನ್ನ ಇಲ್ಲಿ ತೋರಿಸಿದ್ದಾರೆ. ಎರಡನೇದಾಗಿ ಹೇಳ್ಬೇಕು ಅಂದ್ರೆ, ಹಾರರ್ ಮೂವೀಸ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾ ಅಂತ ಒಂದು ಏಳಿಗೆಯನ್ನು ಕಂಡಿಲ್ಲ. ಹಾರರ್ ಮೂವೀಸ್ಗಳನ್ನ ತುಂಬಾ ಜನ ಮಾಡೂ ಕೂಡ ಇಲ್ಲ. ಆ ಥರದೊಂದು ಮೂವೀಸ್ ನಾನು ಎಲ್ಲೂ ಅಂದ್ರೆ ಬಂದಿದೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಬಟ್ ಈ ಮೂವಿ ಹಾರರ್ ಮೂವಿ ಅಂತ ಹೇಳ್ಬೋದು. ಸಣ್ಣ ಮಕ್ಳನ್ನ ಕರ್ಕೊಂಡು ಹೋಗಿ, ಬಟ್ ಸ್ಟಿಲ್ ಅವ್ರು ನಿಮ್ಮ ಜೊತೆ ಇದ್ರೆ ಓಕೆ ಫೈನ್, ಅವ್ರಿಗೊಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡೈರೆಕ್ಟ್ರು ನಮ್ಮ ಪ್ರೇಮ್ ಅವರ ಶಿಷ್ಯ, ಹಾಗೂ ಇದರಲ್ಲಿ ವಿಲನ್ ಪಾತ್ರ ಮಾಡಿರ್ತಕ್ಕಂಥದ್ದು ನಮ್ಮ ಅನಿರುದ್ಧ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಗುರು ನೆಕ್ಸ್ಟ್ ಲೆವೆಲ್ಲು. ಇಷ್ಟೊಂದು ಇನ್ವಾಲ್ವ್ಮೆಂಟ್ ಕೂಡ ಆ ವ್ಯಕ್ತಿಗಿರುತ್ತೆ ಅಂತ ಅನಿರುದ್ಧ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಂಗೆ ಖಂಡಿತವಾಗ್ಲೂ ಒಂದು ಮಾತು ಮಾತಾಡಲ್ಲ. ವಿಲನ್ ಆಗಿ ಅವ್ರ ಪಾತ್ರನ ಮನಸ್ಪೂರ್ವಕವಾಗಿ ನಿಭಾಯಿಸಿದ್ದಾರೆ. ಎಲ್ಲೂ ಕೂಡ ಬೋರ್ ಮಾಡಿಲ್ಲ ಅವರು. ಅಷ್ಟು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಹಾಗಾದರೆ ಇಲ್ಲಿ ಕೊಳ್ಳಿ ದೆವ್ವ ನಿಜವಾಗ್ಲೂ ಇದೆಯಾ? ಆದರೆ ಆ ಕೊಳ್ಳಿ ದೆವ್ವ ಯಾರು? ಹಾಗಾದರೆ ಅನಿರುದ್ಧ್ ಅವರು ಯಾವ ಪಾತ್ರನ ಇಲ್ಲಿ ವಹಿಸಿದ್ದಾರೆ? ಅನಿರುದ್ಧ್ ಅವರು ಹೆಣ್ಮಕ್ಳುಗಳು ಕಾಣೆ ಆಗ್ತಾ ಇರ್ತಾರೆ. ಯಾಕೆ ಹೆಣ್ಮಕ್ಳು ಕಾಣೆ ಆಗ್ತಿದ್ದಾರೆ? ಅದ್ರ ಉದ್ದೇಶನಾದ್ರೂ ಏನು? ಅನಿರುದ್ಧ್ ಅವ್ರು ಏನಾರು ಮಾಡಿದಾರಾ? ಅಥವಾ ರಾಜ್ಬಿ ಶೆಟ್ಟಿ ಅವ್ರ ವಿಲನ್ನ? ಅಥವಾ ರಾಜ್ಬಿ ಶೆಟ್ಟಿಗೂ ಇದಕ್ಕೂ ಸಿಜೋಫ್ರಿನಿಯಾ ಅಂತ ಏನೋ ಒಂದು ಡಿಸೀಸ್ ಬೇರೆ ಬರುತ್ತೆ. ನಾವು ಸತ್ತ ಮೇಲೆ ಆ ವ್ಯಕ್ತಿಗಳ ಮುಖಗಳು ನಮಗೆ ಕಾಣ್ತಾನೆ ಇರುತ್ತಂತೆ. ಅದು ನಿಜವಾಗ್ಲೂ ಸತ್ಯನಾ? ಏನೋ ಗೊತ್ತಿಲ್ಲ, ತುಂಬಾನೇ ಕನ್ಫ್ಯೂಸ್ ಆಗ್ತಿದೆ. ಮೂವಿ ಏನೋ ಎತ್ತ, ಅಲ್ಲೊಂದ್ ಕಡೆ ಕೊಳ್ಳಿದೇವ ಅಂತೀವಿ, ಇಲ್ಲೊಂದ್ ಕಡೆ ಅನಿರುದ್ಧ ಅಂತೀವಿ, ಇಲ್ಲೊಂದ್ ಕಡೆ ರಾಜ್ಬಿ ಶೆಟ್ಟಿ ಅಂತೀವಿ, ಅಲ್ಲೊಂದೇ ಸಿಜೋಫ್ರಿನಿಯಾ ಅಂತೀವಿ. ಕತೆ ಎಲ್ಲಿದೆ? ಕತೆ ಏನಿದೆ? ಯಾಕೆ ಏನಾಗ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಮೂವಿ ನೋಡಿದಂಥ ಒಬ್ಬ ವ್ಯಕ್ತಿಯ ರಿವ್ಯೂನ ನಾವು ಕೇಳಿದ್ವಿ. ಆ ವ್ಯಕ್ತಿ ಈ ಥರ ಹೇಳ್ತಿದ್ರೆ ದಯವಿಟ್ಟು ನೀವು ಈ ಮೂವಿನ ನೋಡಲೇಬೇಕು. ಕನ್ನಡದಾಗ ಒಂದೇ ಮಾತು ಹೇಳ್ತೀನಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ನನ್ಗನ್ಸಿದ್ನ ನಾನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಅಭಿಪ್ರಾಯ. ಈ ಮೂವಿನ ಖಂಡಿತವಾಗ್ಲೂ ಎಲ್ಲರೂ ನೋಡಲೇಬೇಕು. ಅಂಟಿಲ್ ದೆನ್ ನೆಕ್ಸ್ಟ್ ಮೂವಿ ರಿವ್ಯೂ ಮಾಡೋವರೆಗೂ ನೀವು ಕಾಯ್ತಾನೆ ಇರಿ. ಸೊ ಮುಂದಿನ ವಾರ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಸ್ವಲ್ಪ ಮೂವಿ ರಿವ್ಯೂಸ್ಗಳನ್ನ ಕಡಿಮೆ ಮಾಡ್ತಿದ್ದೀನಿ. ಸೊ ಇತ್ಯಾದಿಗಳು ಇದ್ದೇ ಇರುತ್ತೆ. ಸ್ವಲ್ಪ ನಾನು ಕೂಡ ಇಂಪ್ರೂವ್ಮೆಂಟ್ ಆಗ್ತಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.